ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಮೂಲಂಗಿ ಸಾಂಬಾರು ಮಾಡೋದು ಹೇಗಂತ ನೋಡ್ಕೊಂಬರೋಣವಾ. ಇಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಸೊ ಈ ಚಿಕ್ಕ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 6ರಿಂದ 8 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ 1.5 ಚೊಂಬು ನೀರು ಇದ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 3 ವಿಶಿಲ್ ಬಿಟ್ಕೊಳ್ಳೋಣ. ಆ ಮೂಲಂಗಿ ಸಾಂಬಾರು ಏನು ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಬೇಡಿ, ಖಂಡಿತ ಎಲ್ಲರೂ ಮಾಡ್ತಾರೆ ಮೂಲಂಗಿ ಸಾಂಬಾರು, ಈಸಿ ರೆಸಿಪಿ ಕೂಡ. ಬಟ್ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಕೆಲವರು ಜಸ್ಟ್ ಬೇಳೆ ಕೂಗಿಸ್ಕೊಂಡು ಸಪ್ರೇಟಾಗಿ ಮಾಡ್ತಾರೆ, ಇನ್ನು ಕೆಲವರು ಬೇಳೆ ಜೊತೆಗೇ ಒಟ್ಟಿಗೆ ವಿಶಿಲ್ ಕೂಗಿಸ್ಕೋತಾರೆ, ಇನ್ನು ಕೆಲವರು ಮಸಾಲೆ ಹಾಕಿ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಸಾಂಬಾರುಗಳಿದ್ದಾವೆ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿದಾಗ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಏನಾದ್ರು ಚೇಂಜಸ್ ಇದ್ದರೆ ನಾನು ಖಂಡಿತ ಚೇಂಜ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಬರೀ ಮೂಲಂಗಿ ಹಾಕಿದೆ, ಸ್ವಲ್ಪ ಒಂದು ಅರ್ಧ ಕ್ಯಾರೆಟು ಮತ್ತು ಒಂದು 10ರಿಂದ 12 ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು, ಬರೀ ಮೂಲಂಗಿ ಹಾಕೋದಕ್ಕಿಂತ ಈ ಥರ ತರಕಾರಿಗಳು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 1/4 ಭಾಗದಷ್ಟು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಎಣ್ಣೆಲಿ ಫ್ರೈ ಆದರೆ ಅದ್ರ ರುಚಿನೇ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲೇ ಆ ಕಡೆ ನಾವು ಬೇಳೆಗೆ ಇಟ್ಟಿದ್ದೀವಲ್ಲ, ಬೇಳೆ ಕೂಡ 3 ವಿಶಿಲ್ ಬಂದುಬಿಡುತ್ತೆ. ಸೊ ನೀವು ಕಿಚನ್ ಟಿಪ್ಸ್ ಅಂತ ಕೆಲವೊಂದು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಅಡುಗೆ ಮಾಡೋದು, ಈ ಕಿಚನ್ಗೆ ಹೋಗೋದು ಕೆಲವ್ರಿಗಂತೂ ತುಂಬ ಇರಿಟೇಟಿಂಗ್ ಆಗಿರುತ್ತೆ. ನಾನು ಕೂಡ ಫಸ್ಟೆಲ್ಲ ಹಾಗೇ ಇದ್ದೆ, ಕಿಚನ್ಗೆ ಹೋಗ್ಬೇಕಂದ್ರೇ ತಲೆನೋವ್ತಿತ್ತು. ಸೊ ಆ ರೀತಿ ಇದ್ದೋಳಿಗೆ ಏನೋ ಕೆಲವೊಂದು ಕೆಲಸ ಮಾಡ್ತಾ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗಿಬಿಡುತ್ತಲ್ವ, ಆವಾಗ ಕೆಲವೊಂದು ಐಡಿಯಾಗಳು ನಮಗೆ ಬಂದುಬಿಡುತ್ತೆ. ಓ ಈ ರೀತಿ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ, ನಾನು ಹೇಗೆ ಅಡುಗೆ ಮನೆ ಕೆಲಸ ಬೇಗ ಮುಗಿಸ್ಕೋತೀನಿ ಅಂತ. ಸೊ ಇಲ್ಲಿ ನಾನು 2 ಚೊಂಬದಷ್ಟು ನೀರು ಹಾಕ್ಕೊಂಬಿಟ್ಟು, ಮತ್ತು ಆ ನೀರು ಚೆನ್ನಾಗಿ ಕುದಿ ಬರಬೇಕು. 3 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡೋಂಥ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಅದರಲ್ಲೇ ತರಕಾರಿ ಎಲ್ಲ ಒಂದು 3/4% ಅಷ್ಟು ಬೆಂದಿರುತ್ತೆ. ಇವಾಗ ಬೇಳೆ 3 ವಿಶಿಲ್ ಆಗಿದೆಯಲ್ಲ, ಅದರಲ್ಲಿರೋ ನೀರನ್ನು ಕೂಡ ಸ್ವಲ್ಪ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಗೋಲಿಗೆ ಆ ಥರದಷ್ಟು ಹುಣ್ಸೆಹಣ್ಣು ತೊಗೊಂಡು ಆ ಹುಣ್ಸೆಹಣ್ಣು ನೀರನ್ನು ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಬೇಕು. ಆ್ಯಕ್ಚುಲಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ನೀರನ್ನ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇನ್ ಕೇಸ್ ಮತ್ತೆ ನೀವು ನೀರು ಆ್ಯಡ್ ಮಾಡಬೇಕು ಅಂತ ಅಂದರೆ ಬಿಸಿನೀರನ್ನು ಹಾಕ್ಕೊಳ್ಳಿ. ಏನೋ ನೀರು ಕಮ್ಮಿ ಆಯಿತು ಅನಿಸಿದ್ರೆ ನೀವು ಬಿಸಿನೀರು ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೊಂಡ್ರೆ ಆ ರುಚಿನೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಬಿಸಿನೀರು ಬೇಕಾದರೆ ಆ್ಯಡ್ ಮಾಡ್ಬೇಕಾದ್ರೆ ಹಾಕ್ಕೊಳ್ಳಿ. ಸೊ ನೋಡಿ, ಒಂದು ಗೋಲಿಗೆ ಆ ಥರದಷ್ಟು ಹುಣ್ಸೆಹಣ್ಣು ನೀರನ್ನ ಹಾಕ್ಕೊತಾ ಇದ್ದೀನಿ. ರುಚಿ ನೋಡಿಬಿಟ್ಟು ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಹುಣ್ಸೆಹಣ್ಣು ನೀರು ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಎಷ್ಟು ಹಾಕಬೇಕು ಅಂತ ಅಂದರೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಅಕಸ್ಮಾತ್ ಹುಳಿ ಕಮ್ಮಿ ಇದೆ ಅಂತ ಹಾಕ್ಕೊಳ್ಳಿ. ಸಡನ್ನಾಗಿ ಜಾಸ್ತಿ ಹುಣ್ಸೆಹಣ್ಣು ನೀರು ಹಾಕ್ಬಿಟ್ರೆ ಆಮೇಲೆ ಅದು ಚೆನ್ನಾಗಿರಲ್ಲ, ಅದೇ ಬೇರೆ ಟೇಸ್ಟ್ ಬಂದ್ಬಿಡುತ್ತಲ್ವ. ಹಾಗಾಗಿ ಹುಳಿನ ಯಾವತ್ತೂ ನೋಡಿ ಹಾಕ್ಕೊಳ್ಳಿ. ನಂತರ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನಾನು ಒಗ್ಗರಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವು, ಈ ಹಿಂಗು ಹಾಕೋದ್ರಿಂದ ಆ್ಯಕ್ಚುಲಿ ಏನಾರು ಮೈಯಲ್ಲಿ ನೆವೆ ಇರುತ್ತಲ್ಲ ಮತ್ತು ಜೀರ್ಣಕ್ರಿಯೆಗೆ ಇದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದು. ಸೊ ಹಾಗಾಗಿ ಹಿಂಗನ್ನು ಕೂಡ ನಿಮ್ಮ ಡೈಲಿ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಡುಗೆದಲ್ಲಿ. ಇವಾಗ ಉಪ್ಪು ಸರಿಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನೇನಾದರೂ ನಿಮ್ಗೆ ಎಕ್ಸ್ಟ್ರಾ ಉಪ್ಪು ಹಾಕಬೇಕು ಅಂತ ಅಂದ್ಕೊಂಡ್ರೆ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಏನಾದರೂ ಹಾಕ್ಬೇಕಂತ ಅಂದರೆ ಹಾಕ್ಕೊಳ್ಳಿ. ಬೇಗನೆ ಆಗೋಗ್ಬಿಡುತ್ತೆ, ಏನಿಲ್ಲ. ಇವಾಗ ನೀವು ಒಂದು ಕಡೆ ಬೇಳೆ ಇಟ್ಬಿಟ್ಟು ಇನ್ನೊಂದು ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ರೆ ಮತ್ತು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಂಗೆ ಒಂದು ಕಡೆ ಅನ್ನಕ್ಕೆ, ಇನ್ನು ಮುದ್ದೆ ಮಾಡೋರಾದರೆ ಕೆಲವು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಬಿಟ್ರೆ ಅದೆಲ್ಲ ಆಗೋಷ್ಟರಲ್ಲೇ ನೀವೇನಾದರೂ ಪಾತ್ರೆ ಇವಾಗ ಇದೆಲ್ಲ ಮಾಡಿರ್ತೀರಲ್ಲ, ಪಾತ್ರೆ ಬಿದ್ದಿರುತ್ತೆ. ಸೊ ಅದನ್ನು ಕೂಡ ಹಾಗೆ ವಾಶ್ ಮಾಡ್ಕೊಂಬಿಟ್ಟು ಅಡುಗೆ ಮನೆಯೆಲ್ಲ ಒರೆಸ್ಕೊಂಬಿಟ್ರೆ ಸೊ ನಿಮ್ಗೆ ಅಡುಗೆ ಮನೆ ಕೆಲಸ ಸಾಂಬಾರಿಂದ ಹಿಡ್ದು ಅನ್ನ, ಮುದ್ದೆ
ಮತ್ತು ಪಾತ್ರೆ ತೊಳೆಯೋದು ಇದೆಲ್ಲ ಜಸ್ಟ್ 1 ಅವರಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಈ ರೀತಿ ಫಾಲೋ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಅಂತ ಅನಿಸುತ್ತೆ. ಈ ಕೆಲವರಂತೂ ಒಂದೇ ಸತಿ ಯಾರಪ್ಪ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲನೂ ಆಗಾಗ್ಗೆ ಉಟ್ಕೋತಾರೆ, ಅದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ನಿಮ್ಗೆ ಹೇಳೋದಿಷ್ಟೇ, ಒಂದು ಅಡುಗೆ ಮನೆಗೆ ಹೋಗ್ತೀರಾ ಅಂದರೆ ಆ ಕೆಲಸ ಫುಲ್ ಕಂಪ್ಲೀಟ್ ಮಾಡ್ಕೊಂಬಂದ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಸಾಂಬಾರು ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ರೆಡಿ 100 ರೀಚ್ ಆಗಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.